ಹಲೋ ಎವ್ರಿಬಡಿ, ವೆಲ್ಕಮ್ ಟು ಟಾಕ್ ಆಫ್ ದ ಟೌನ್. ಕೊನೆಗೂ ಸಕ್ಕರೆ ಬೈಲಿಗೆ ಬಂದಿದ್ದೀವಿ. 15 ಕಿಲೋಮೀಟ್ರ್ ಅಷ್ಟೇ ಶಿವಮೊಗ್ಗದಿಂದ. ಇದನ್ನೇ ಒಂದು 15 ದಿವಸ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಈಗ ಕೀರ್ತಿ ಅಂತ ಒಬ್ಬರು ಜೊತೆಗಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ಕೀರ್ತಿ, ಹೆಂಗೆ ಹೋಗೋಣ? ಈಗ ಕ್ಯಾಶ್ ತೆಗಿಸ್ಬೇಕಾ? ನನ್ನ ಗಾಡಿ ತರೋಣ, ಓಡಿಸ್ತಿಯಲ್ಲ? ಅಲ್ಲೇ ನಿಲ್ಸಂಗೆ. ಇಲ್ಲ, ನಿನ್ನ ಗಾಡಿ ತೆಗಿ, ಈಗ ಅಲ್ಲೇ ನಿಲ್ಸ್ಬಿಡ್ತೀನಿ. ಇದನ್ನೇ ಒಂದು 15 ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. 15 ಕಿಲೋಮೀಟ್ರ್ ಹೋಗೋಕ್ಕೆ. ಏನಿದೆ ಬ್ರೋ ಅಲ್ಲಿ ಸಕ್ಕರೆ ಬೈಲಲ್ಲಿ? ಸಕ್ಕರೆ ಬೇರೆಯಲ್ಲಿ ಆನೆ ಇದೆ ಬ್ರೋ. ಹ್ಞೂ, ಸೊ ಮುಂದಿನ ಲಾಗ್ ಅಲ್ಲಿ ಕಂಟಿನ್ಯೂ ಮಾಡಿ. ಹಾಂ, ವಿಡಿಯೋ ಮಾಡ್ತಾಯಿದ್ದೆ. ಹೆಂಗಿತ್ತು ಆಫೀಸ್ ವೀಕ್? ಅದನ್ನು ಮರೆಯೋಕ್ಕೆ ಕರ್ಕೊಂಡು ಹೋಗ್ತಿರೋದ ಈಗ ಆಫೀಸ್ ವೀಕ್? ಅಂಗಡಿ ತೆಗ್ದಿರುತ್ತಾ? ಅಂಗಡಿ ತೆಗ್ದಿರುತ್ತಾ? ತೆಗ್ದಿರ್ತಾರೆ. ನೀವು ಅಪ್ಪಾಜಿ ನೋಡಲ್ಲ? ನೋಡಿದ್ರು ಅಲ್ಲ, ಅದ್ರ ಇವ್ರೇನಪ್ಪ ಏನೋ ಶೋಕಿ ಅಂತ ಅಂದ್ಕೊಂಡಿರ್ತಾರೆ. ಹೋಗ್ತಿರ್ತೀವಲ್ಲ ರಿವ್ಯೂಗೆ, ನಿಮ್ಮ ಅಪ್ಪಾಜಿದು ಆ ಕಡೆ ವಿಡಿಯೋ ತೆಗಿತಾರೆ. ತೆಗ್ದೆ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತಾರೆ. ಆ ರಿವ್ಯೂಗೆ ಮೈಕ್ ಗೀಕೆಲ್ಲ ಇಟ್ಕೊಂಡು ಇವನು ಏನಪ್ಪ ಈಗೆಲ್ಲ ಗೊತ್ತಿರಲ್ಲ. ಅವಾಗೆಲ್ಲ ಮೈಕ್ ಅಂದರೆ ಹೊರಗಡೆ ಮಾತ್ರ ಯೂಸ್ ಮಾಡ್ತೀವಿ ನಾವು, ಯೂಟ್ಯೂಬಿಗೆ ಸೋಷಿಯಲ್ ಮೀಡಿಯಾಗೆ ಯೂಸ್ ಮಾಡ್ತೀವಲ್ಲ. ಈ ರೋಡ್ ಯೂಸ್ ಮಾಡಲ್ಲ? ಇಲ್ಲ ಗುರು, ಅದು ಈ ಥರ ನೀನು ಯಾವಾಗ ಥರ ಎಕ್ಸ್ಪ್ಲೋರ್ ಮಾಡ್ತೀಯಲ್ಲ, ಎಕ್ಸ್ಪ್ಲೋರ್ ಮಾಡಿದಾಗೆ ಗೊತ್ತಾಗೋದು ಇದೆ ಅಂತ. ಮುಂದೆ ರೋಡ್ ಅವತ್ತು ಆ್ಯಕ್ಚುಲಿ ಕರ್ಕೊಂಬಂದಿದ್ದೆ ತಾನೇ? ಹಿಂಗೆ ಅವತ್ತೆಲ್ಲ ಬಂದಿದ್ವಲ್ಲ, ಹೇಳು ಹಿಂಗೆ ಸ್ಟ್ರೈಟ್ ಕರ್ಕೊಂಬಂದಿದೆ ನೋಡು. ನೆನಪಿಲ್ಲ. ಈ ರೋಡಿಗೆ ಬಂದಿದ್ವಾ? ಹಂಗೆ ಸ್ಟ್ರೈಟ್ ಬಂದ್ವಲ್ಲ ಅವತ್ತು. ನಿಮ್ಮ ಅಂಗಡಿ ತನಕ ಅಷ್ಟೇ ಬಂದಿಲ್ಲ ಅನ್ಸುತ್ತಲ್ಲ? ಹೌದು, ಅಂಗಡಿ ಆ ರೋಡಲ್ಲಿ ಅಂಗಡಿ ತನಕ ಅಷ್ಟೇ, ಆಮೇಲೆ ಹೋಗಿಲ್ಲ. ಇದೇನಿದ್ರು ಗೊತ್ತಲ್ಲ, ಟೀ ಅಂಗಡಿ, ಕಾಫಿ ಅಂಗಡಿ, TS ಹಾಸ್ಪಿಟಲ್ಲು. ಇಲ್ಲಂತ ಇಲ್ವಂತ? ಏನಿಲ್ಲ ಅಂತ? ಏನೂ ಇಲ್ಲ ಅಂತ? ಕಾಫಿ ಟೀ ಹೌದಾ? ಅಮ್ಮ ಮನೆಯಿಂದ ಬೇರೆ ಮೇಲ್ಗಡೆ ಹೋಗಿದ್ದಾರೆ. ಹಾಂ, ಬಿಸಿ ಜೋಳ ಇದೆ, ಜೋಳ ಕೊಡ್ಲಾ?
ಅಂಬಾ ಬಾ ಅಂಬಾ ಬಾ ಅಂಬಾ. ಅವಾಗಲೇ ಆಫೀಸ್ ವೀಕ್ ಹೆಂಗಿತ್ತು ಅಂತ ಕೇಳಿದ್ನಲ್ಲ, ಅದು ಕೇಳ್ಸಿಲ್ಲ. ಗಾಡಿ ಓಡಿಸ್ತಿದ್ವಲ್ಲ, ಹೆಂಗಿತ್ತು ಇವಾಗ ಹೇಳಿ. ಮಾಡು ಯಾರ್ಗಮ್ಮ ಹೇಳು. ಅದು ಬೆಳಿಗ್ಗೆ ಏನಾರ ಫ್ರೀನಾ? ಇಲ್ಲ, ಬೋಟಿ ಮಸಾಲ ಹೆಂಗಿತ್ತು? ಚೆನ್ನಾಗಿತ್ತು. ಬೋಟಿ ಚೆನ್ನಾಗಿತ್ತು. ಬೆಳಗ್ಗೆ ಬೋಟಿ ತಿನ್ಸ್ಬಿಟ್ಟೆ. 40 rupees ಬೋಟಿ ಮಸಾಲ. ವೆಜ್ ಬೋಟಿ, ನಾನ್ ವೆಜ್ ಅಲ್ವಲ್ಲ. ಮಾಡ್ತೇನೆ ಆನೆ ಸರಿ. ಇನ್ನೇಳು ಆನೆ ಸರಿ ಮಾಡ್ತೀನಿ. ಬೇಡ ಬಾ, ಆನೆ ನೋಡೋಣ ಫಸ್ಟು. ಗಜಮುಖ ತೋರಿಸಿಲ್ಲಿ ಟಿಕೆಟ್ ಹೆಂಗಿದೆ? ಅಲ್ಲಿ ಕರೀತಾರೆ. ಟಿಕೆಟ್ ತಗೊಂಡು ಟಿಕೆಟ್ ಒಳಗೆ ಬರ್ಬೇಕಾದ್ರೆ ದುಡ್ಡು ಕೊಡ್ಬೇಕು. ಕರೀತಾರೆ, ಒಳಗೆ ಬರೋಂಗಿಲ್ಲ. ಟಿಕೆಟ್ ಕರೀತಾರೆ. ಅವ್ರೊಂದು ಮಾಡು, ಟಿಕೆಟ್ ತಂದು ಒಳಗೆ ಬರ್ತಾರೆ. ನಮ್ಗೆ ಬರ್ತಾರೆ, ನಾವೇ ತಗೊಂಡಿದ್ವಿ ಅನ್ಕೊಂಡ್ಬಿಟ್ಟೆ. ಇಲ್ಲಿ ಇದೊಂದು ರೀಲ್ ಮಾಡ್ಬೋದು ನೋಡು, ಫಾಜಿಲ್. ಈ ಕಡೆಯಿಂದ ಒಂದು ನಗ್ತಾನೆ, ಆ ಕಡೆಯಿಂದ ಒಂದು ಸಿಟ್ ಮಾಡಿ. ಮೋನೆ ಎಡ ಮೋನೆ ಅಂತ ನಾವು ಮಾಡ್ತಾರಲ್ಲ ಇವಾಗ, ಇದು ಇನ್ಸ್ಟಾಗ್ರಾಮಲ್ಲಿ. ಮುಂಚೆ ನೀನು ಎಷ್ಟನೇ ಸಲ ಬಂದಿರೋದು ಇಲ್ಲಿ? ಸೆಕೆಂಡ್ ನಿನ್ನ ಇಷ್ಟು ವರ್ಷದಲ್ಲಿ ಸೆಕೆಂಡ್ ಟೈಮ್ ಅಷ್ಟೇನಾ? ಇದು ಫಸ್ಟ್ ಸೆಕೆಂಡ್ ಆಯಿತು. ರಜಾ ಅಲ್ಲ, ನಾನೇ ಬರ್ತೀನಿ. ಹೋಗೋಣ ಅಲ್ಲ. ಫೋಟೋಶೂಟ್ ಚೆನ್ನಾಗಿದೆ. ಬೋಟಿಂಗ್ ಹೋಗೋದಕ್ಕೆ ಅದು ಇದೆಯಾ? ಅದೇ ನೀನು ಅಲ್ಲಿ ಪೇ ಮಾಡಿದ್ರೆ ನಿಂಗೂ ಅದೇ ಬಾತಿಂಗ್ ಮಾಡಿಸ್ಬೋದು. ಸಾಕಬ್ಜ ರೆಕಾರ್ಡ್ ಮಾಡ್ತಿದ್ಯಾ? ನಾವು ಲಾಗ್ ಮಾಡೋಣ ಅಂತ ಬಂದಿರೋದು. ನೀನು ಪ್ಲೀಸ್ ಕಟ್ ಮಾಡ್ತೀನಿ. ಅಲ್ಲ, ಲಾಗ್ ಮಾಡಿರಕ್ಕೆ ಬಂದಿರೋದು ನೀನು. ಟ್ರಾಲ್ ಆಗೋದನ್ನೇ ಹೇಳ್ತಿದ್ಯಾ ರೀಲು. ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ. ముట్టుకోండి బాతింగ్ గీతింగ్ ముట్టుకుంటారని చెప్పు. పూరా పైసా ಮಾಡಿ ಎಲ್ಲ ಟೂರಿಸ್ಟ್ ಪ್ಲೇಸ್ ಕಾಮನ್ ಜಾಗ ಅಲ್ಲ. ಲವರ್ಸ್ ಕೂರಕ್ಕೆ ಒಂದು ಜಾಗ ಇರೋದು ಕಾಮನ್. ಯಾರೋ ನಿಂಗೆ ಗೊತ್ತಿರೋರು ಅಂದ್ಕೊಂಡೆ. ನಿಂಗೆ ಗೊತ್ತಿಲ್ಲ. ವಿಮಲ್ ಅಜ್ಜಿ ಮನೆಗೂ ದುಡ್ಡು ಕೊಟ್ಟು ಬಂತು. ಹೆಂಗನ್ಸ್ತದೆ ನವಗ್ರಹ ಫಿಲ್ಮಲ್ಲಿ
ಯೂಸ್ ಮಾಡಿರೋ ಅಲ್ಲ ಹೋಗಿರೋದಲ್ಲ, ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡ. ಕೀರ್ತಿ ಶಂಕರ್ ಘಟ್ಟ. ನಾನೇ ಹೊಡೆಯೋಕ್ಕೆ ಹೋಗ್ರ ಅಂತ ಹೇಳಿದ್ದೆ ನೀವು. ಆದರೂ ಇದೆ ನಂಬರ್ ಇದೆ. ನಾನೇ ಮಾಡ್ತು ವರ್ಷದ ದುಡ್ಡು ನಂಬರಿಗೆ ಮಾತ್ರ. ಈಗ ನಮ್ಮ ಪೂರ್ತಿ ದುಡ್ಡು. ಎಷ್ಟು ಜನ ಟಿ ಶರ್ಟ್ ಹಾಕಿದಾಗಲ್ಲ ಇವತ್ತು. ಆಗಲ್ಲ ಬಿಡ. ಟೀ ಶರ್ಟ್ ನಾನು ಹಾಕಿರೋ ಟಿ ಶರ್ಟ್ ಹಾಕಿ, ನೀನು ಹಾಕಿರೋದು ಟಿ ಶರ್ಟ್. ಒಳ್ಳೆ ಬ್ರ್ಯಾಂಡೆಡ್ ತೊಗೋಬೇಕಲ್ಲ ತೊಗೊಂಡ್ರೆ. ನನ್ನ ಹೆಸರು ಪುನೀತ್. ಯಾವುದು ಇಲ್ಲಿ ಪುನೀತ್ ಚಿಕ್ಕದ ತೊಗೊಂಡಿರೋದು 2019. ಏನದು 7 ಜುಲೈ 8 2019. ಅವಾಗ ನಾನೇ ಹುಟ್ಟಿದ್ದು ಖರೀದಿ ಮಾಡಿ ಖರೀದಿ ಸಾಲ ಅಂದರೆ ಅದಕ್ಕೆ ಲ್ಯಾಪದ್ದು ಎಲ್ಲ ಅವನೇ ನೋಡ್ಕೊಳ್ಳೋದು. ಖರ್ಚು ವೆಚ್ಚ. ಸಣ್ಣನೇ ಎಷ್ಟು ಸಿಕ್ಕಿರುತ್ತೆ ಗೊತ್ತಾ, ದೊಡ್ಡನೇ ಉಳಿತಿದ್ದೀನಿ. ಹೇಳೇ ಇಲ್ವಲ್ಲ ಕೀರ್ತಿ, ಇಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ನಿಮ್ಮ ಮನೆ ಹತ್ರ ಅಂತ. ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟ್ರ್? 20 ಇಲ್ಲ 20 15. ಈ ಮಿಸ್ ಇಂಡಿಯಾದವ್ರು ನಿಂತಿರ್ತಾರಲ್ಲಪ್ಪ ಸಾಲಕ್ಕೆ, ಹಂಗೆ ನಿಂತಿದ್ದಾವಲ್ಲ. ಮಿಸ್ ಯೂನಿವರ್ಸ್, ಮಿಸ್ ಆ್ಯಂಡ್ ಮಿಸ್ಟರ್. ಏನ್ರಿ ಹಿಂಗೆ ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ಹೆಂಗೆ ಅನಿಸ್ತಿದೆ ಸಕ್ರೆಬೈಲ್ ಕ್ಲೈಮೇಟ್? ಹಾಂ, ಇವತ್ತು ಮೋಡ ವಾತಾವರಣ ಇರೋದ್ರಿಂದ, ಜೋರಾಗಿ ಹೇಳಿ ಸ್ವಲ್ಪ. ಮೋಡ ವಾತಾವರಣ ಇರೋದ್ರಿಂದ ಚೆನ್ನಾಗಿದೆ. ಇಲ್ಲಾಂದರೆ ಬಿಸಿಲು. ಪೀಸ್ ಆಗಿದೆ. ನೀನು ಹೇಳು, ನಾನು ಹೇಳಾಯ್ತಲ್ಲ. ಆ್ಯಕ್ಚುಲಿ ಡ್ರೀಮ್ ಕಮ್ ಟ್ರೂ. ನಿನ್ನೆ ನೈಟ್ ಡ್ರೀಮ್ ಕಾಣ್ತಿದ್ದೆ ಸಕ್ರೆಬೈಲಿಗೆ ಹೋಗ್ಬೇಕಂತ. ಇವಾಗ ಟ್ರೂ ಆಯಿತು. ಡ್ರೀಮ್ ಕಮ್ ಟ್ರೂ. ಸಖತ್ತಾಗಿತ್ತು. ಫುಲ್ ರಿಫ್ರೆಶಿಂಗ್, ಒಂಥರ ಏನೋ ಗೆದ್ದಿದ್ದೀನಿ ಅನಿಸ್ತದೆ. ಮತ್ತು ಸಕ್ರೆಬೈಲ್ ಎಲಿಫೆಂಟ್ ಏನು ಇಷ್ಟ ಆಯಿತು ಸಕ್ರೆಬೈಲಲ್ಲಿ? ಆನೆಗೆ ಸ್ನಾನ ಮಾಡಿಸೋದು, ಅದು ನೀರು, ಏನದು ಲೇಕ್, ಅದು ಬಿಟ್ಟರೆ ದೃಶ್ಯಗಳು. ನಿನಗೇನಿಷ್ಟ? ನಮಗೂ ಅಷ್ಟೇ ಇಷ್ಟ ಆಯಿತು. ವಾತಾವರಣ ಇವತ್ತು ತುಂಬ ಚೆನ್ನಾಗಿತ್ತು. ಇವತ್ತು ಪೀಸ್ ಆಗಿತ್ತು. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ನೆಕ್ಸ್ಟ್ ನೋಡೋಣ, ಎಲ್ಲೋ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀವಿ. टाकनिस स्टोर ಈ ಸಕ್ರೆಬೈಲ್ ಒಂಥರ ಜಾಕಿ ಫಿಲಮ್ ಇದ್ದಂಗೆ, ರಿಪೀಟೆಡ್ ಆಡಿಯನ್ಸ್ ಜಾಸ್ತಿ. ರಿಪೀಟೆಡ್ ಆಡಿಯನ್ಸ್ ಜಾಕಿ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತೀರ್ಥಹಳ್ಳಿ ರೋಡಲ್ಲಿ ಸಕ್ರೆಬೈಲ್ ಎಲ್ಲರೂ ಬಂದಿರ್ತಾರೆ, ಬಟ್ ಅವಾಗಲೇ ಹೇಳ್ದಂಗೆ ರಿಪೀಟೆಡ್ ಆಡಿಯನ್ಸ್. ಕ್ಲೋಸ್ ಆಗುತ್ತೆ. ಒಳಗೆ ಬರಬೇಕು. ಬೆಳಿಗ್ಗೆ 7 to 1. ಎಲ್ಲರಿಗೂ 10 ಬೆರಳಿದೆ, ಅದ್ರಲ್ಲಿ ಯಾವ್ದಾದ್ರು 1 ಬೆರಳು ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.